Hello everyone, welcome our education channel. We learn together. ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೆಗಳ ಭಾಗ 4 ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. 30 ಪ್ರಶ್ನೆಗಳ ಏನೊಂದು ಸೀರೀಸ್ಗಳನ್ನ ನಾವು ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ನಾವು ಸುಮಾರು 16 ಈ ರೀತಿಯಾದಂತಹ 30 ಕ್ವಶನ್ಗಳ ಸೆಟ್ಗಳನ್ನು ಹಾಕಿದ್ದೇವೆ. ನಿಮಗೆ ಸುಮಾರು ಒಂದು 500ರಷ್ಟು ಕ್ವಶನ್ಗಳು ಈ ಒಂದು 16 ವಿಡಿಯೋಸ್ಗಳಿಂದಲೇ ಸಿಗುವಂಥದ್ದು. ಅದನ್ನು ಬಿಟ್ಟು ಒಂದು ಲೈನರ್ ಆನ್ಸರ್ಗಳಾಗಿರಬಹುದು ಅಥವಾ ಬೇರೆ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿರುವಂಥದ್ದಾಗಿರ್ಬೋದು, ಕ್ಲಾಸ್ಗಳನ್ನು ಮಾಡಿರುವಂಥದ್ದು, ಹೀಗೆ ಬಹಳಷ್ಟು ಸುಮಾರು 700ಕ್ಕೂ ಅಧಿಕ ವಿಡಿಯೋಸ್ಗಳು ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು. ಅದರಲ್ಲೂ ಸ್ಪೆಷಲ್ ಆಗಿ ಈ HSTR, GPSTR ಮತ್ತು TETಗಳಿಗೆ ರಿಲೇಟೆಡ್ ಆಗಿ ಇರುವಂಥದ್ದು ನಮ್ಮ ಚಾನಲ್ನಲ್ಲಿ ಎಲ್ಲ ವಿಡಿಯೋಸ್ಗಳು ಸಹ. ಅದರ ಮುಂದುವರೆದ ಭಾಗವಾಗಿ ಈ 4ನೇ ಸಮಾಜ ವಿಜ್ಞಾನದ ಬಹು ಆಯ್ಕೆ ಪ್ರಶ್ನೆಗಳ ಈಗ ಸ್ಟಾರ್ಟ್ ಮಾಡಿರುವಂಥದ್ರಲ್ಲಿ 4ನೆಯ ಭಾಗವನ್ನು ನೋಡ್ತಾ ಇದ್ದೇವೆ. ಆಲ್ರೆಡಿ 15-16ರಷ್ಟು ನಾವು ಮುಗಿಸಿದ್ದೇವೆ. ಅವುಗಳನ್ನು ನೀವು ಒಮ್ಮೆ ನೋಡ್ಕೊಳ್ತಾ ಹೋಗೋದ್ರಿಂದ ಈ ಎಲ್ಲ ವಿಷಯಗಳು ನಿಮಗೆ ಕವರ್ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಓದ್ದವ್ರು ಇರ್ಬೋದು ಅಥವಾ ಈಗ ಓದಲಿಕ್ಕೆ ಪ್ರಾರಂಭ ಮಾಡಿದವರು ಈ MCQ ಕ್ವಶನ್ಗಳನ್ನು ರಿವಿಷನ್ ಮಾಡೋದ್ರಿಂದ ಅಥವಾ ಅದನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ ಕ್ವಶನ್ಗಳನ್ನು ಅನಾಲಿಸಿಸ್ ಮಾಡಲಿಕ್ಕೆ, ಉತ್ತರವನ್ನು ಫೈಂಡ್ ಮಾಡಲಿಕ್ಕೆ ಬಹಳಷ್ಟು ಈಸಿ ಆಗುತ್ತೆ. ಆ ಕಾರಣದಿಂದಾಗಿ ನಾವು ನಮ್ಮ ಚಾನಲ್ನಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಕ್ಲಾಸ್ಗಳನ್ನು ಮಾಡದೆ ಕೇವಲ ಬಹು ಆಯ್ಕೆಯ ಪ್ರಶ್ನೆಗಳನ್ನು MCQಗಳನ್ನು ಮಾತ್ರ ಹೆಚ್ಚಾಗಿ ತೆಗೆದುಕೊಳ್ತಾ ಇರುವಂಥದ್ದು. ಕಡಿಮೆ ಅವಧಿಯಲ್ಲಿ ಅಧಿಕ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಇದಾಗಿದೆ. ಒಂದು 20-25 ನಿಮಿಷದಲ್ಲಿ 30 ಪ್ರಶ್ನೆಗಳು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಲ್ಪ ಸ್ವಲ್ಪ ಇತರೆ ಇನ್ಫಾರ್ಮೇಷನ್ಗಳ ಜೊತೆಯಲ್ಲಿ ಇಷ್ಟು ಕ್ವಶನ್ಗಳನ್ನ ಕವರ್ ಮಾಡ್ತಾ ಹೋದರೆ ಉಳಿದ ಟೈಮ್ನಲ್ಲಿ ನೀವು ಓದಲಿಕ್ಕೆ ಅವಕಾಶ ಆಗುತ್ತೆ ಅಥವಾ ಬೇರೆ ಸಬ್ಜೆಕ್ಟ್ಗಳನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಇದು ನಿಮಗೆ ಸಹಾಯ ಆಗುವಂಥದ್ದು. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿರಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಫಸ್ಟ್ ಕ್ವಶನ್, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರ ಆರಿಸಿರಿ. ಪ್ರತಿಪಾದನೆ ಮತ್ತು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಪ್ರತಿಪಾದನೆ ಏನು ಹೇಳ್ತಾ ಇದೆ? ಲಾರ್ಡ್ ಕಾರ್ನ್ವಾಲಿಸ್ ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗವನ್ನು ನೀಡಿದನು. ಅದಕ್ಕೆ ಸಮರ್ಥನೆ ಏನು? ಲಾರ್ಡ್ ಕಾರ್ನ್ವಾಲಿಸ್ನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ವಾದಿಸಿದನು. ಈ ಎರಡು ಹೇಳಿಕೆ ಮತ್ತು ಸಮರ್ಥನೆ ನೀಡಿದ್ದಾರೆ. ಅದಕ್ಕೆ ಉತ್ತರಗಳನ್ನ ಆಪ್ಷನ್ ಏನು ಕೊಟ್ಟಿದ್ದಾರೆ? A ಮತ್ತು R ಎರಡೂ ಸಹ ಸರಿ ಇದೆ ಮತ್ತು R ಇದು A ನ ಸರಿಯಾದ ವಿವರಣೆ. ಹಾಗೆ ಆಪ್ಷನ್ 2, A ಮತ್ತು R ಎರಡೂ ಸರಿ ಇದೆ, ಆದರೆ R ಇದು A ನ ಸರಿಯಾದ ವಿವರಣೆ ಅಲ್ಲ, ಅವೆರಡಕ್ಕೂ ಹೊಂದಿಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ಆಪ್ಷನ್ 3, A ಸರಿ ಆದರೆ R ತಪ್ಪು. ಆಪ್ಷನ್ 4, R ಸರಿ ಆದರೆ A ತಪ್ಪು ಅನ್ನುವಂಥದ್ದು. ಇಲ್ಲಿ ನಾವು ಪ್ರತಿಪಾದನೆ ಮತ್ತು ಸಮರ್ಥನೆಯನ್ನು ಇನ್ನೊಮ್ಮೆ ನೋಡಿದಾಗ, ಕಾರ್ನ್ವಾಲಿಸ್ ಭಾರತೀಯರಿಗೆ ತನ್ನ ಬ್ರಿಟಿಷ್ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕೆಳದರ್ಜೆಯ ಉದ್ಯೋಗವನ್ನೇ ನೀಡಲಿಕ್ಕೆ ಬಯಸಿದ್ದ. ಅದಕ್ಕೆ ಅವನು ಕೊಡ್ತಾ ಇರುವಂತಹ ರೀಸನ್ನೂ ಸಹ ಅದೇ ಆಗಿತ್ತು. ಹಿಂದೂಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟರಾಗಿರ್ತಾರೆ, ಅವರು ಉತ್ತಮವಾದಂತಹ ಸ್ಥಾನವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹರಾಗಿರೋದಿಲ್ಲ ಅನ್ನುವಂಥದ್ದಾಗಿತ್ತು. ಸೊ ಇವೆರಡೂ ಸಹ ಸರಿಯಾಗಿರೋದ್ರಿಂದ ಆಪ್ಷನ್ 1 A ಮತ್ತು R ಎರಡೂ ಸಹ ಸರಿ ಇದೆ ಮತ್ತು ಅದಕ್ಕೆ ಉದಾಹರಣೆ, ಅದಕ್ಕೆ ಸಮರ್ಥನೆಯೂ ಸಹ ಸರಿಯಾದಂಥದ್ದು ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ 2ನೇ ಪ್ರಶ್ನೆ, ಧರ್ಮಚಕ್ರ ಪ್ರವರ್ತನ ಎಂದರೆ? ಆಪ್ಷನ್ 1 ಬುದ್ಧನ ಜನನ, ಆಪ್ಷನ್ 2 ಬುದ್ಧನು ಅರಮನೆಯನ್ನು ತೊರೆದಿದ್ದು, ಆಪ್ಷನ್ 3 ಬುದ್ಧನ ಮರಣ, ಹಾಗೆ ಆಪ್ಷನ್ 4 ಬುದ್ಧನ ಮೊದಲ ಬೋಧನೆ. ಯಾವುದನ್ನ ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಕರೆದ್ರು? ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಬುದ್ಧನ ಮೊದಲ ಬೋಧನೆಯನ್ನು. ಬುದ್ಧ ಜ್ಞಾನೋದಯವಾದ ನಂತರ ಜಿಂಕೆವನ, ಸಾರಾನಾಥದ ಜಿಂಕೆವನ ಅನ್ನುವಂತಲ್ಲಿ ಹೋಗ್ತಾನೆ. ಸಾರಾನಾಥದ ಜಿಂಕೆವನಕ್ಕೆ ಹೋಗಿ ತನ್ನ ಮೊದಲ ಬೋಧನೆಯನ್ನ ಕೊಡ್ತಾನೆ. ಆ ಮೊದಲ ಬೋಧನೆಯನ್ನ ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಕರೆಯುವಂಥದ್ದು. ಗೌತಮ ಬುದ್ಧ ಬೌದ್ಧ ಮತದ ಸ್ಥಾಪಕ ಅಂತ ಹೇಳಿ ನಾವು ಏನ್ ಕರಿತೇವೆ, ಆತನ ಒಂದು ಬೋಧನೆ, ಆರ್ಯ ಸತ್ಯಗಳು ಹಾಗೆ ಅಷ್ಟಾಂಗಿಕ ಮಾರ್ಗಗಳು ಇವೆಲ್ಲವೂ ಸಹ ಈ ಬೌದ್ಧ ಮತ ಅದರಲ್ಲಿ ಬರುವಂಥದ್ದು. ನೆಕ್ಸ್ಟ್ 3ನೇ ಪ್ರಶ್ನೆ, ಅಡಾಲ್ಫ್ ಹಿಟ್ಲರ್ನ ಸಾಮೂಹಿಕ ಕಗ್ಗೊಲೆಗಳನ್ನು ಹೀಗೆನ್ನುವರು ಅಂತ ಕರೆದಿದ್ದಾರೆ. ಅಡಾಲ್ಫ್ ಹಿಟ್ಲರ್ ಅಂದ್ರೆ ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್. ಆಪ್ಷನ್ ಹೋಲೋಕಾಸ್ಟ್, ನಾಜಿ, ಫ್ಯೂರರ್, ಗೋಬೆಲ್ಸ್ ಅನ್ನುವಂಥದ್ದು.
ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಹೋಲೋಕಾಸ್ಟ್ ಅಂತ ಹೇಳಿ ಕರಿತಾ ಇದ್ರು. ಅಡಾಲ್ಫ್ ಹಿಟ್ಲರ್ ಯಹೂದಿಗಳ ಸಾಮೂಹಿಕ ಕಗ್ಗೊಲೆಗಳನ್ನ ಮಾಡ್ತಾನೆ, ಅದನ್ನ ಹೋಲೋಕಾಸ್ಟ್ ಅಂತ ಹೇಳಿ ಕರೀತಾರೆ. ನಾಜಿ ಅನ್ನುವಂಥದ್ದು ಸೈನ್ಯ, ಹಿಟ್ಲರ್ನ ಸೈನ್ಯ, ನಾಜಿ ಸೈನ್ಯ ಇತ್ತು. ಫ್ಯೂರರ್ ಇದು ಹಿಟ್ಲರ್ಗಿದ್ದಂತಹ ಒಂದು ಬಿರುದು, ತಪ್ಪೇ ಮಾಡದ ನಾಯಕ, ತಪ್ಪೇ ಮಾಡದ ನಾಯಕ ಅಂತ ಹೇಳಿ ಹೇಳ್ಕೊಂಡಿರುವಂತಹ ಒಂದು ಬಿರುದು. ಗೋಬೆಲ್ಸ್ ಅನ್ನುವಂಥದ್ದು ಒಂದು ಸಂಘ ಅಥವಾ ಒಂದು ಪಡೆ ಇರುವಂಥದ್ದು, ಹೆದರಿಸ್ಲಿಕ್ಕಾಗಿ ಇರುವಂಥದ್ದು. ನೆಕ್ಸ್ಟ್ 4ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಇವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಇವರು ಬೆಳಗೋಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು. ಹಾಗೆ ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಇದು ಯಾರಿಗೆ ಸಂಬಂಧಪಟ್ಟಿರುವಂಥದ್ದು? ಆಪ್ಷನ್ಗಳು ಜಯಚಾಮರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಂಬಂಧಪಟ್ಟಿರುವಂಥದ್ದು. ಹೀಗೆ ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ, ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನ ಕೊಟ್ಟು ಇದು ಯಾವುದಕ್ಕೆ ಸಂಬಂಧಿಸಿರುವಂಥದ್ದು, ಯಾರಿಗೆ ಸಂಬಂಧಿಸಿರುವಂಥದ್ದು, ಈ ರೀತಿಯಾಗಿ ಕೇಳುವಂತಹ ಪ್ರಶ್ನೆಗಳು ಬಹಳಷ್ಟು ಬರುವಂಥ ಚಾನ್ಸಸ್ ಇರುತ್ತೆ. ಇವು ಡೈರೆಕ್ಟ್ ಆಗಿ ಕಂಡ್ರೂ ಸಹ ಇದು ಯಾರು ಅನ್ನುವಂಥದ್ದನ್ನು ನಾವು ತಿಳಿದಿಟ್ಕೊಳ್ಬೇಕಾಗತ್ತೆ. ಅವರ ಬಗ್ಗೆ, ಆ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಆ ವಿಷಯದ ಬಗ್ಗೆ ಎಲ್ಲ ವಿಷಯಗಳು ನಮಗೆ ತಿಳಿದಿದ್ರೆ ಮಾತ್ರ ಈ ರೀತಿಯಾದಂತಹ ಉತ್ತರವನ್ನು ನಾವು ಅಟೆಂಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹುಲ್ಲುಗಾವಲುಗಳನ್ನು ಹೊಂದಿದ ರಾಜ್ಯ? ಆಪ್ಷನ್ 1 ಹಿಮಾಚಲ ಪ್ರದೇಶ, ಆಪ್ಷನ್ 2 ಉತ್ತರ ಪ್ರದೇಶ, ಆಪ್ಷನ್ 3 ಮಧ್ಯಪ್ರದೇಶ, ಹಾಗೆ ಆಪ್ಷನ್ 4 ಗುಜರಾತ್. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 1 ಹಿಮಾಚಲ ಪ್ರದೇಶ ಅತಿ ಹೆಚ್ಚಿನ ಹುಲ್ಲುಗಾವಲುಗಳನ್ನು ಹೊಂದಿರುವಂತಹ ಭಾರತದ ರಾಜ್ಯ ಆಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಪ್ರಸ್ತುತ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ? ಆಪ್ಷನ್ 1 ರಾಷ್ಟ್ರೀಯ ಹೆದ್ದಾರಿ 45, ಆಪ್ಷನ್ 2 ರಾಷ್ಟ್ರೀಯ ಹೆದ್ದಾರಿ 44, ಆಪ್ಷನ್ 3 ರಾಷ್ಟ್ರೀಯ ಹೆದ್ದಾರಿ 56, ಆಪ್ಷನ್ 4 ರಾಷ್ಟ್ರೀಯ ಹೆದ್ದಾರಿ 7. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 ರಾಷ್ಟ್ರೀಯ ಹೆದ್ದಾರಿ 44. ಇದು ಪ್ರಸ್ತುತ ಭಾರತದಲ್ಲಿರುವಂತಹ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತದ ರೈಲ್ವೆ ಕಾರ್ಯಜಾಲದಲ್ಲಿರುವ ಒಟ್ಟು ವಲಯಗಳ ಸಂಖ್ಯೆ? ಆಪ್ಷನ್ 1 16 ವಲಯಗಳು, ಆಪ್ಷನ್ 2 18 ವಲಯಗಳು, ಆಪ್ಷನ್ 3 15 ವಲಯಗಳು, ಹಾಗೆ ಆಪ್ಷನ್ 4 20 ವಲಯಗಳು. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 18 ವಲಯಗಳು ಇದಾವೆ. ಈಗ ಹೇಗೆ ಕರ್ನಾಟಕ ಹುಬ್ಬಳ್ಳಿಯನ್ನು ಕೇಂದ್ರವಾಗಿರಿಸಿಕೊಂಡಿರುವಂಥ ನೈಋತ್ಯ ರೈಲ್ವೆ ವಲಯಕ್ಕೆ ಸೇರುತ್ತೋ ಹಾಗೆ ಒಟ್ಟು ಭಾರತದಲ್ಲಿ ಈ ರೀತಿಯಾದಂತಹ 18 ವಲಯಗಳು ಇರುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾ ರಾಜ್ಯವಾಗಿ ಉದಯವಾದ ವರ್ಷ? ಆಪ್ಷನ್ 1 1961, ಆಪ್ಷನ್ 2 1965, ಆಪ್ಷನ್ 3 1966, ಹಾಗೆ ಆಪ್ಷನ್ 4 1987. ಸರಿಯಾದ ಉತ್ತರ ಇದಕ್ಕೆ 1987ರಲ್ಲಿ ಗೋವಾ ರಾಜ್ಯವಾಗಿ ಬದಲಾವಣೆ ಆಗುತ್ತೆ. ಭಾರತಕ್ಕೆ 1947ರಲ್ಲಿ ಸ್ವತಂತ್ರ ಸಿಕ್ಕಿದ್ರು ಗೋವಾವನ್ನ ಪೋರ್ಚುಗೀಸರು ಬಿಟ್ಟುಕೊಟ್ಟಿರಲಿಲ್ಲ. 1961ರಲ್ಲಿ ಗೋವಾವನ್ನ ಬಿಟ್ಟು ಪೋರ್ಚುಗೀಸರು ಹೋಗ್ತಾರೆ. ಅಲ್ಲಿಂದ 1987ರವರೆಗೂ ಗೋವಾ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಇತ್ತು. 1987ರಲ್ಲಿ ಕೇಂದ್ರಾಡಳಿತ ಪ್ರದೇಶದಿಂದ ಅದನ್ನು ರಾಜ್ಯವನ್ನಾಗಿ ಮಾಡಲಾಗುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಇದರ ಪ್ರಧಾನ ಕಚೇರಿ ಇರುವ ಸ್ಥಳ? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನವದೆಹಲಿ, ಮುಂಬೈ, ಬೆಂಗಳೂರು, ಕೋಲ್ಕತ್ತಾ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಬೆಂಗಳೂರು ಅನ್ನುವಂಥದ್ದು. ಈ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಬೇರೆ ಯಾವುದೂ ಅಲ್ಲ, ನಾವೇನು ಇಸ್ರೋ ಅಂತ ಹೇಳಿ ಕರಿತೇವೆ ಅದರ ಒಂದು ವಿಸ್ತೃತ ರೂಪ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋ. ಇದರ ಕನ್ನಡದಲ್ಲಿ ನಾವಂದಾಗ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿರೋದು. ನೆಕ್ಸ್ಟ್ 10ನೇ ಪ್ರಶ್ನೆ, ಕೆಳಕಂಡ ವ್ಯಕ್ತಿಗಳಲ್ಲಿ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಪರಿಚಯಿಸಿದವರು ಯಾರು?
ಆಪ್ಷನ್ 1 ಲಾರ್ಡ್ ರಿಪ್ಪನ್, ಆಪ್ಷನ್ 2 ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ 3 ಲಾರ್ಡ್ ಕ್ಯಾನಿಂಗ್, ಆಪ್ಷನ್ 4 ಲಾರ್ಡ್ ಮೆಕಾಲೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಲಾರ್ಡ್ ರಿಪ್ಪನ್. ಈತ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಪರಿಚಯಿಸ್ತಾರೆ. ಭಾರತದ ಸ್ಥಳೀಯ ಸರ್ಕಾರಗಳು, ಇಲ್ಲಿ ಸ್ಥಳೀಯ ಸಂಸ್ಥೆಗಳು, ಸರ್ಕಾರಗಳ ಬಗ್ಗೆ ತಿಳಿಸಿದಂಥವನು ಆಗಿನ ಗವರ್ನರ್ ಆಗಿದ್ದಂತಹ ಲಾರ್ಡ್ ರಿಪ್ಪನ್ ಆಯ್ತಾ. ನೆಕ್ಸ್ಟ್ 11ನೇ ಪ್ರಶ್ನೆ, ಭಾರತದ ಕೊನೆಯ ವೈಸ್ರಾಯ್ ಯಾರು? ಆಪ್ಷನ್ 1 ರಾಬರ್ಟ್ ಕ್ಲೈವ್, ಆಪ್ಷನ್ 2 ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ 3 ಲಾರ್ಡ್ ಮೌಂಟ್ ಬ್ಯಾಟಿನ್, ಹಾಗೆ ಆಪ್ಷನ್ 4 ಲಾರ್ಡ್ ಇರ್ವಿನ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಲಾರ್ಡ್ ಮೌಂಟ್ ಬ್ಯಾಟನ್. ಈತ ಭಾರತದ ಕೊನೆಯ ವೈಸ್ರಾಯ್. ಭಾರತಕ್ಕೆ 1947ರ ಸಂದರ್ಭದಲ್ಲಿ ಸ್ವತಂತ್ರ ಬರುವಾಗ ಇದ್ದಂತಹ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ನೆಕ್ಸ್ಟ್ ರಾಬರ್ಟ್ ಕ್ಲೈವ್ ಪ್ರಾರಂಭದಲ್ಲೇ ಇದ್ದಂಥವನು. ಪ್ಲಾಸಿ ಕದನ ಉಂಟಾದಂತಹ ಸಂದರ್ಭದಲ್ಲಿ ಈ ಬ್ರಿಟಿಷರ ಒಂದು ನೇತೃತ್ವವನ್ನು ವಹಿಸಿದಂತಹ ದ್ವಿಮುಖ ಸರ್ಕಾರ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಒಬ್ಬ ವೈಸ್ರಾಯ್. ಲಾರ್ಡ್ ಕಾರ್ನ್ವಾಲಿಸ್ ಜಮೀನ್ದಾರಿ ಪದ್ಧತಿಗಳನ್ನು ಜಾರಿಗೆ ತಂದಂತಹ ಒಬ್ಬ ವೈಸ್ರಾಯ್ ಆಗಿದ್ದಾನೆ. ಲಾರ್ಡ್ ಇರ್ವಿನ್ ಒಪ್ಪಂದಗಳು ಉಂಟಾದಂತಹ ಸಂದರ್ಭದಲ್ಲಿ ಇದ್ದಂತಹ ಒಬ್ಬ ವೈಸ್ರಾಯ್ ಅಥವಾ ಗವರ್ನರ್ ಆಗಿದ್ದಂಥವನು. ನೆಕ್ಸ್ಟ್ 12ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಗಿರಿಶಿಖರ ಯಾವುದು? ಆಪ್ಷನ್ 1 ಬಾಬಾ ಬುಡನ್ಗಿರಿ, ಆಪ್ಷನ್ 2 ಚಂದ್ರಗಿರಿ, ಆಪ್ಷನ್ 3 ಮುಳ್ಳಯ್ಯನಗಿರಿ, ಆಪ್ಷನ್ 4 ದೊಡ್ಡ ಬೆಟ್ಟ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಮುಳ್ಳಯ್ಯನಗಿರಿ. ಸುಮಾರು 1900 ಮೀಟರ್ಗಳಷ್ಟು ಎತ್ತರವಾಗಿ ಇರುವಂತಹ ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. ಭಾರತ ಅಂತ ಬಂದಾಗ ನಾವು ಮೌಂಟ್ ಎವರೆಸ್ಟ್ ಅಂತ ಹೇಳಿ ಕರಿತೇವೆ. ಮೌಂಟ್ ಎವರೆಸ್ಟ್. ಹಾಗೆ ಪ್ರಪಂಚ ಅಂತ ಬಂದಾಗ ಮೌಂಟ್ ಎವರೆಸ್ಟ್, ಭಾರತ ಅಂತ ಬಂದಾಗ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್, ಕರ್ನಾಟಕ ಅಂತ ಬಂದಾಗ ಮುಳ್ಳಯ್ಯನಗಿರಿ ಎತ್ತರವಾದಂತಹ ಶಿಖರ ಆಗಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಪ್ಲಾಸಿ ಕದನದ ಯುದ್ಧ ಭೂಮಿ ಇರುವುದು? ಆಪ್ಷನ್ 1 ಪಂಜಾಬ್, ಆಪ್ಷನ್ 2 ಹರಿಯಾಣ, ಆಪ್ಷನ್ 3 ಪಶ್ಚಿಮ ಬಂಗಾಳ, ಹಾಗೆ ಆಪ್ಷನ್ 4 ಬಿಹಾರ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಪಶ್ಚಿಮ ಬಂಗಾಳ. ಇಲ್ಲಿ ಪ್ಲಾಸಿ ಕದನದ ಯುದ್ಧ ಭೂಮಿ ಇರುವಂಥದ್ದು. 1757 ಜೂನ್ 23ರಂದು ಈ ಪ್ಲಾಸಿ ಕದನ ನಡೆಯುವಂಥದ್ದು. ಬ್ರಿಟಿಷರು ಹಾಗೂ ಸಿರಾಜುದ್ದೌಲ್, ಬಂಗಾಳದ ನವಾಬನಾಗಿದ್ದಂತಹ ಸಿರಾಜುದ್ದೌಲ್ ನಡುವೆ ನಡೆಯುತ್ತೆ. ಬ್ರಿಟಿಷರಲ್ಲಿ ರಾಬರ್ಟ್ ಕ್ಲೈವ್ ಬ್ರಿಟಿಷರ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಾನೆ. ಒಂದು ದಿನದಲ್ಲಿ ನಡೆದಂತಹ ಒಂದು ಯುದ್ಧ ಭಾರತದ ರಾಜಕೀಯ ಇತಿಹಾಸವನ್ನೇ ಬದಲಾಯಿಸಿದಂತಹ ಒಂದು ಯುದ್ಧ ಅಂತ ಹೇಳ್ಬೋದು. ಭಾರತದ ಸಂಪತ್ಭರಿತವಾದಂತಹ ಒಂದು ಪ್ರದೇಶವಾದಂತಹ ಬಂಗಾಳದ ಮೇಲೆ ಬ್ರಿಟಿಷರು ಹಿಡಿತವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಈ ಪ್ಲಾಸಿ ಕದನದ ನಂತರ 1764ರಲ್ಲಿ ಅದೇ ಭಾಗದಲ್ಲಿ ಬಕ್ಸಾರ್ ಅನ್ನುವಂತಹ ಕದನವೂ ಸಹ ನಡೆಯುತ್ತೆ. ಈ ಎರಡು ಒಂದು ಯುದ್ಧಗಳು ಭಾರತದಲ್ಲಿ ಬ್ರಿಟಿಷರು ರಾಜಕೀಯವಾಗಿ ಹೆಚ್ಚು ತೊಡಗಿಸಿಕೊಳ್ಳಲಿಕ್ಕೆ ಇದು ಕಾರಣ ಆಯಿತು. ನೆಕ್ಸ್ಟ್ 14ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ಆಪ್ಷನ್ 1 ರಕ್ಕಸ ತಂಗಡಿ ಯುದ್ಧ, ಆಪ್ಷನ್ 2 ಮೈಸೂರು ಯುದ್ಧ, ಆಪ್ಷನ್ 3 ಪಾಣಿಪತ್ ಯುದ್ಧ, ಹಾಗೆ ಆಪ್ಷನ್ 4 ವಿಜಯನಗರ ಯುದ್ಧ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ರಕ್ಕಸ ತಂಗಡಿ ಯುದ್ಧ. ಈ ಬಹುಮನಿ ಸಾಮ್ರಾಜ್ಯದ ಎಲ್ಲ ರಾಜಮನೆತನಗಳು ಹಾಗೂ ಅಳಿಯ ರಾಮರಾಯನ ನಡುವೆ ನಡೆದಂತಹ ಒಂದು ಈ ರಕ್ಕಸ ತಂಗಡಿ ಯುದ್ಧದಿಂದ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. ಈಗಾಗಲೇ ಛಿದ್ರ ಆಗಿದ್ದಂತಹ ಬಹುಮನಿ ಸಾಮ್ರಾಜ್ಯವು ಒಗ್ಗಟ್ಟಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧವನ್ನು ಸಾರಿತ್ತು. ಈ ಕಾರಣದಿಂದಾಗಿ, ಹಾಗೆ ಅಳಿಯ ರಾಮರಾಯನಿಗೆ ಈಗಾಗಲೇ ಬಹಳಷ್ಟು ವಯಸ್ಸಾಗಿರುವಂತಹ ಕಾರಣಕ್ಕಾಗಿ ಅಷ್ಟು ಸಮರ್ಥನಾಗಿ ಯುದ್ಧವನ್ನು ಎದುರಿಸಲಿಕ್ಕೆ ಆತನಿಗೆ ಸಾಧ್ಯ ಆಗಲಿಲ್ಲ. ಇದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಬಹುಮುಖ್ಯವಾದಂತಹ ಕಾರಣ ಆಯಿತು. ನೆಕ್ಸ್ಟ್ 15ನೇ ಪ್ರಶ್ನೆ, ಹೆಸರಾಂತ ಕೃಷ್ಣರಾಜ ಸಾಗರ ಅಣೆಕಟ್ಟು ಎಲ್ಲಿದೆ? ಆಪ್ಷನ್ 1 ಮೈಸೂರು ಜಿಲ್ಲೆ, ಆಪ್ಷನ್ 2 ಚಾಮರಾಜನಗರ ಜಿಲ್ಲೆ, ಆಪ್ಷನ್ 3 ಹಾಸನ ಜಿಲ್ಲೆ, ಹಾಗೆ ಆಪ್ಷನ್ 4 ಮಂಡ್ಯ ಜಿಲ್ಲೆ. ಕೃಷ್ಣರಾಜ ಸಾಗರ KRS ಅಂತ ಹೇಳಿ ನಾವು ಕರೆಯುವಂತಹ ಈ KRS ಅಣೆಕಟ್ಟು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ KRS ಅಣೆಕಟ್ಟು ಇರುವಂತಹ ಜಿಲ್ಲೆ ಮಂಡ್ಯ ಜಿಲ್ಲೆ. ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಆರ್ಯ ಸಮಾಜ ಸ್ಥಾಪಕ ಯಾರು? ಆಪ್ಷನ್ 1 ಗಾಂಧೀಜಿ, ಆಪ್ಷನ್ 2 ದಯಾನಂದ ಸರಸ್ವತಿ, ಆಪ್ಷನ್ 3 ಸ್ವಾಮಿ ವಿವೇಕಾನಂದ, ಹಾಗೆ ಆಪ್ಷನ್ 4 ರಾಜಾರಾಮ್ ಮೋಹನ್ ರಾಯ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಸ್ವಾಮಿ ದಯಾನಂದ ಸರಸ್ವತಿ. ಇವರು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಅದರ ಜೊತೆಗೆ ಶುದ್ಧಿ ಚಳುವಳಿ ಅನ್ನುವಂತಹ ಒಂದು ಚಳುವಳಿಯನ್ನು ಸಹ ಇವರು
ಪ್ರಾರಂಭ ಮಾಡ್ತಾರೆ. ಏನು ಶುದ್ಧಿ ಚಳುವಳಿ ಅಂದರೆ, ಪ್ರಾರಂಭದಲ್ಲಿ ಹೇಗಿತ್ತು, ಭಾರತೀಯರು ಅಥವಾ ಹಿಂದೂಗಳಾದಂಥವರು ಬೇರೆ ಧರ್ಮಗಳನ್ನು, ಬೇರೆ ಮತಗಳನ್ನು ಅನುಸರಿಸಬಹುದಿತ್ತೇ ವಿನಃ ಅಲ್ಲಿಂದ ಪುನಃ ಹಿಂದೂ ಧರ್ಮಕ್ಕೆ ಮಾಡಲಿಕ್ಕೆ ಯಾವುದೇ ಅವಕಾಶಗಳನ್ನ ಕೊಡ್ತಾ ಇರಲಿಲ್ಲ. ಅದೇ ಸ್ವಾಮಿ ದಯಾನಂದ ಸರಸ್ವತಿಯವರು ಕ್ರೈಸ್ತ ಅಥವಾ ಇಸ್ಲಾಂ ಮತ ಧರ್ಮಗಳಿಂದ ಪುನಃ ಹಿಂದೂ ಧರ್ಮಕ್ಕೆ ಕರೆದುಕೊಂಡ್ರು. ಇದನ್ನು ಶುದ್ಧಿ ಚಳುವಳಿ ಅಂತ ಹೇಳಿ ಕರೆದ್ರು. ಇನ್ನು ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದಂಥವರು. ಬ್ರಹ್ಮ ಸಮಾಜದ ಸ್ಥಾಪಕ, ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರೀತಾರೆ. ಸಂವಾದ ಕೌಮುದಿ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಪಾಶ್ಚಾತ್ಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾರೆ. ಹಾಗೆ ಇವರ ಒಂದು ಪ್ರಯತ್ನದ ಫಲವಾಗಿ ಕೆಲವೊಂದಿಷ್ಟು ಮೂಢನಂಬಿಕೆಗಳು, ಸತಿ ಸಹಗಮನ ಪದ್ಧತಿ, ಈ ರೀತಿಯಾದಂತಹ ಪದ್ಧತಿಗಳನ್ನ ನಿಷೇಧವನ್ನ ಮಾಡಲಾಗುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಭಾರತೀಯ ನಾಗರಿಕತ್ವ ಅಧಿನಿಯಮ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಆಪ್ಷನ್ 1 1947, ಆಪ್ಷನ್ 2 1955, ಆಪ್ಷನ್ 3 1950, ಆಪ್ಷನ್ 4 1940. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 1955ರಲ್ಲಿ ಭಾರತೀಯ ನಾಗರಿಕತ್ವ ಅಧಿನಿಯಮ, ಇಂಡಿಯನ್ ಸಿಟಿಸನ್ಶಿಪ್ ಆಕ್ಟ್ ಅನ್ನುವಂಥದ್ದು, ಇದು 1955ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್ 18ನೇ ಪ್ರಶ್ನೆ, ಅಂಡಮಾನ್ ದ್ವೀಪಗಳಿಗೆ ಹೆಚ್ಚು ಹತ್ತಿರವಿರುವ ವಿದೇಶಿ ರಾಷ್ಟ್ರ ಯಾವುದು? ಆಪ್ಷನ್ 1 ಶ್ರೀಲಂಕಾ, ಆಪ್ಷನ್ 2 ಪಾಕಿಸ್ತಾನ್, ಆಪ್ಷನ್ 3 ಮಯನ್ಮಾರ್, ಹಾಗೆ ಆಪ್ಷನ್ 4 ಇಂಡೋನೇಷ್ಯಾ. ಅಂಡಮಾನ್ ದ್ವೀಪಗಳಿಗೆ ಯಾವ ಒಂದು ವಿದೇಶಿ ರಾಷ್ಟ್ರ ಹೆಚ್ಚು ಹತ್ತಿರವನ್ನು ಹೊಂದಿದೆ ಅನ್ನುವಂಥದ್ದು ಪ್ರಶ್ನೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಮಯನ್ಮಾರ್. ಇದು ಅಂಡಮಾನ್ ಮತ್ತು ನಿಕೋಬಾರ್ ಆ ದ್ವೀಪಗಳಿಗೆ ಹೆಚ್ಚು ಹತ್ತಿರದಲ್ಲಿರುವಂತಹ ವಿದೇಶಿ ರಾಷ್ಟ್ರ. ನೆಕ್ಸ್ಟ್ 19ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಆಮೆ, ಡಾಲ್ಫಿನ್, ಏಡಿ, ತಿಮಿಂಗಿಲ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಡಾಲ್ಫಿನ್. ಅದರಲ್ಲೂ ಗಂಗಾ ನದಿಯ ಡಾಲ್ಫಿನ್ ಅಂತ ಹೇಳಿ, ಗಂಗಾ ನದಿಯ ಡಾಲ್ಫಿನ್ ಇದು ಭಾರತದ ಅಕ್ವೆಟಿಕ್ ಎನಿಮಲ್ ಅಥವಾ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ, ಮರಾಠ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಒಪ್ಪಂದ ಯಾವುದು? ಆಪ್ಷನ್ 1 ಸಾಲ್ಬಾಯ್ ಒಪ್ಪಂದ, ಆಪ್ಷನ್ 2 ಲಾಹೋರ್ ಒಪ್ಪಂದ, ಆಪ್ಷನ್ 3 ಬೆಸ್ಸಿನ್ ಒಪ್ಪಂದ, ಹಾಗೆ ಆಪ್ಷನ್ 4 ಪ್ಯಾರಿಸ್ ಒಪ್ಪಂದ. ಮರಾಠ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಳ್ತಾನೆ. ಹಾಗೆ ಒಪ್ಕೊಂಡಂತಹ ಒಂದು ಒಪ್ಪಂದ ಯಾವುದು ಅಂದರೆ ಅದು ಬೆಸ್ಸಿನ್ ಒಪ್ಪಂದ. ಆಪ್ಷನ್ 3 ಬೆಸ್ಸಿನ್ ಒಪ್ಪಂದದ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ತಾನೆ. ಈ ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥದ್ದು ಬ್ರಿಟಿಷರು ಮತ್ತು ಭಾರತೀಯ ರಾಜರುಗಳ ನಡುವೆ ಇದ್ದಂತಹ ಒಂದು ಸೈನಿಕ ಒಪ್ಪಂದ ಆಗಿರುತ್ತೆ. ಏನು, ಬ್ರಿಟಿಷ್ ಒಂದು ಸೈನ್ಯದ ತುಕಡಿಯನ್ನು, ಯಾರು ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಕೊಂಡಿರ್ತಾರೋ ಅವರು ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ತನ್ನ ಸಾಮ್ರಾಜ್ಯದಲ್ಲಿ ಇರಿಸ್ಕೊಳ್ಬೇಕಾಗಿತ್ತು. ಹೀಗೆ ಇರಿಸ್ಕೊಂಡಂತಹ ರಾಜ ಆ ಒಂದು ಸೈನ್ಯ ತುಕಡಿಯ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಬೇಕಾಗಿತ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕಂದಾಯ ಬರುವಂತಹ ಅಥವಾ ಹೆಚ್ಚಿನ ತೆರಿಗೆ ಸಿಗುವಂತಹ ಪ್ರದೇಶವನ್ನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಅವರಿಗೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಭದ್ರತೆಯನ್ನ ಒದಗಿಸ್ತಾ ಇದ್ರು. ಈ ರೀತಿಯಾದಂತಹ ಒಂದು ಒಪ್ಪಂದ ಆಗಿತ್ತು. ಲಾರ್ಡ್ ವೆಲ್ಲೆಸ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಿದ್ದ ಕಾರಣ ಏನು? ಭಾರತೀಯ ರಾಜರುಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ. ನೆಕ್ಸ್ಟ್ 21ನೇ ಪ್ರಶ್ನೆ, ರಾಷ್ಟ್ರೀಯ ಮತದಾರರ ದಿನ. ಆಪ್ಷನ್ 1 ಜನವರಿ 25, ಆಪ್ಷನ್ 2 ಜನವರಿ 26, ಆಪ್ಷನ್ 3 ಜನವರಿ 15, ಆಪ್ಷನ್ 4 ಜನವರಿ 18. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಜನವರಿ 26 ರಾಷ್ಟ್ರೀಯ ಮತದಾರರ ದಿನ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 22, ಅಮರಾವತಿ ಇದು ಆಪ್ಷನ್ 1 ತೆಲಂಗಾಣದ ನೂತನ ರಾಜಧಾನಿ, ಆಂಧ್ರ ಪ್ರದೇಶದ ನೂತನ ರಾಜಧಾನಿ, ತಮಿಳುನಾಡಿನ ರಾಜಧಾನಿ, ಹಾಗೆ ಕೇರಳದ ರಾಜಧಾನಿ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಆಂಧ್ರ ಪ್ರದೇಶದ ನೂತನ ರಾಜಧಾನಿ ತೆಲಂಗಾಣ. ಈ ಆಂಧ್ರ ಪ್ರದೇಶ ರಾಜ್ಯ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅಂತ ಹೇಳಿ 2 ರಾಜ್ಯಗಳಾಗಿ ಒಡೆದ ನಂತರ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ, ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಆಯಿತು. ನೆಕ್ಸ್ಟ್ 23ನೇ ಪ್ರಶ್ನೆ, ಕಾಗೆ ಬಂಗಾರ ಎಂದು ಪ್ರಸಿದ್ಧಿಯನ್ನು ಪಡೆದ ಖನಿಜ. ಆಪ್ಷನ್ 1 ಬಾಕ್ಸೈಟ್, ಆಪ್ಷನ್ 2 ಅಬ್ರಕ, ಆಪ್ಷನ್ 3 ಕಬ್ಬಿಣ, ಆಪ್ಷನ್ 4 ಮ್ಯಾಂಗನೀಸ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಅಬ್ರಕ. ಇದು ಕಾಗೆ ಬಂಗಾರ ಎಂದು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಖನಿಜ ಆಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಭೂಸೇನೆಯ ಕೇಂದ್ರ ಕಮಾಂಡ್ ಇಲ್ಲಿದೆ. ಸುಮಾರು 7 ಕಮಾಂಡ್ಗಳು ಇರುವಂಥದ್ದು ಭೂಸೇನೆಯಲ್ಲಿ. ಈ ಕಮಾಂಡ್ಗಳಲ್ಲಿ ಕೇಂದ್ರ ಕಮಾಂಡ್ ಇರುವಂಥದ್ದು ಲಕ್ನೋ, ದೆಹಲಿ,
ಮುಂಬೈ, ಪುಣೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಲಕ್ನೋ. ಉತ್ತರ ಪ್ರದೇಶದ ಯುಪಿಯ ಲಕ್ನೋದಲ್ಲಿ ಭೂಸೇನೆಯ ಕೇಂದ್ರ ಕಮಾಂಡ್ ಇರುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ. ಎರಡನೇ ಶಿವಾಜಿ ಎಂದು ಹೆಸರು ಪಡೆದವನು? ಬಾಲಾಜಿ ವಿಶ್ವನಾಥ್, ಬಾಲಾಜಿ ಬಾಜಿರಾವ್, 1ನೇ ಬಾಜಿರಾವ್, 1ನೇ ಮಾಧವರಾವ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಬಾಲಾಜಿ ವಿಶ್ವನಾಥ್. ಈತ ನನ್ನ ಎರಡನೇ ಶಿವಾಜಿ ಅಂತ ಹೇಳಿ ಕರೆಯುವಂಥದ್ದು. ಅಷ್ಟು ಸಮರ್ಥನಾದಂತಹ ಒಬ್ಬ ಪೇಶ್ವೆ ಆಗಿದ್ದ, ಮರಾಠ ಸಾಮ್ರಾಜ್ಯದಲ್ಲಿ ಆಡಳಿತವನ್ನ ಮಾಡಿದಂಥವನು ಅನ್ನುವಂಥ ಕಾರಣಕ್ಕಾಗಿ ಎರಡನೇ ಶಿವಾಜಿ ಅಂತ ಹೇಳಿ ಹೆಸರನ್ನ ಪಡೆದುಕೊಳ್ತಾನೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಜೀಸಸ್ ಸೊಸೈಟಿ ಹುಟ್ಟು ಹಾಕಿದವರು? ಮಾರ್ಟಿನ್ ಲೂಥರ್, ಡೇವಿಡ್, ಇಗ್ನೇಷಿಯಸ್ ಲಯೋಲಾ, ಜಾನ್ ಮೇಕೇನ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಇಗ್ನೇಷಿಯಸ್ ಲಯೋಲಾ. ಈತ ಜೀಸಸ್ ಸೊಸೈಟಿಯನ್ನು ಹುಟ್ಟುಹಾಕ್ತಾನೆ. ಧಾರ್ಮಿಕ ಸುಧಾರಣೆ, ಪ್ರತಿ ಸುಧಾರಣೆ, ಈ ಸಂದರ್ಭದಲ್ಲಿ ಧಾರ್ಮಿಕ ಸುಧಾರಣೆಯ ನಾಯಕ ಅಂತ ಹೇಳಿ ಮಾರ್ಟಿನ್ ಲೂಥರ್ ಅನ್ನ ಕರಿತೇವೆ, ಪ್ರತಿ ಸುಧಾರಣೆ ನಾಯಕ ಅಂತ ಹೇಳಿ ಇಗ್ನೇಷಿಯಸ್ ಲಯೋಲಾನನ್ನ ಕರಿತೇವೆ. ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅನ್ನುವಂತಹ 2 ಪಂಗಡಗಳು ಕ್ರೈಸ್ತ ಮತದಲ್ಲಿ ಉಂಟಾದಂತಹ ಸಂದರ್ಭ. ನೆಕ್ಸ್ಟ್ 27ನೇ ಪ್ರಶ್ನೆ. ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ತಿಳಿಸುವ ಸಂವಿಧಾನದ ವಿಧಿ? ಆಪ್ಷನ್ 1 323ನೇ ವಿಧಿ, ಆಪ್ಷನ್ 2 332ನೇ ವಿಧಿ, ಆಪ್ಷನ್ 3 342ನೇ ವಿಧಿ, ಆಪ್ಷನ್ 4 324ನೆಯ ವಿಧಿ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 324ನೆಯ ವಿಧಿ ಚುನಾವಣಾ ಆಯೋಗದ ಕುರಿತು ತಿಳಿಸುತ್ತೆ. ಈ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಅಂತ ಹೇಳಿ 2 ಭಾಗವನ್ನು ಮಾಡ್ತೇವೆ. ಈ ಕೇಂದ್ರ ಚುನಾವಣಾ ಆಯೋಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ಹಾಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದಷ್ಟಕ್ಕೆ ಚುನಾವಣೆಗಳನ್ನ ನಡೆಸುತ್ತೆ. ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸುವಂತಹ ಕೆಲಸವನ್ನ ಮಾಡುತ್ತೆ. ಈ 6 ಬಿಟ್ಟು ಉಳಿದ ಯಾವ ಚುನಾವಣೆಗಳು ಉಂಟಾದ್ರೂ ಅದನ್ನ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಚುನಾವಣಾ ಆಯೋಗ ನೋಡ್ಕೊಳ್ಳುವಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆ. ಕೊಂಕಣ ರೈಲ್ವೆ ಈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ? ಮಂಗಳೂರು ಪುಣೆ, ಉಡುಪಿ ಪುಣೆ, ಮಂಗಳೂರು ಮುಂಬೈ, ಮಂಗಳೂರು ಮತ್ತು ಅಹಮದಾಬಾದ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಮಂಗಳೂರು ಮತ್ತು ಮುಂಬೈಗಳ ನಡುವೆ ಸಂಪರ್ಕ ಕಲ್ಪಿಸುವಂತಹ ರೈಲ್ವೆ ಒಂದು ಜಾಲವನ್ನ ನಾವು ಕೊಂಕಣ ರೈಲ್ವೆ ವಲಯ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 29ನೇ ಪ್ರಶ್ನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಜನವರಿ 1 1935, ಏಪ್ರಿಲ್ 1 1935, ಜನವರಿ 1 1948, ಏಪ್ರಿಲ್ 1 1950. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಏಪ್ರಿಲ್ 1 1935ರಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು. 1949ರಲ್ಲಿ ಅದನ್ನು ರಾಷ್ಟ್ರೀಕರಣಗೊಳಿಸಲಾಗುತ್ತೆ. ರಾಷ್ಟ್ರೀಕರಣಗೊಳಿಸಿದ್ದು ಬೇರೆ ಸಂದರ್ಭದಲ್ಲಿ, ಸ್ಥಾಪನೆ ಆಗಿದ್ದು 1935 ಏಪ್ರಿಲ್ 1ರಂದು. ನೆಕ್ಸ್ಟ್ 30ನೇ ಪ್ರಶ್ನೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೊಳಿಸಿದ ವರ್ಷ? ಆಪ್ಷನ್ 1 1986, ಆಪ್ಷನ್ 2 1988, ಆಪ್ಷನ್ 3 1976, ಆಪ್ಷನ್ 4 1978. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 1986ರಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆಗೊಳಿಸಲಾಯಿತು. ಅಂದರೆ 14 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳನ್ನ ಯಾವುದೇ ಒಂದು ಕೆಲಸದಲ್ಲೂ ದುಡಿಸಿಕೊಳ್ಳುವಂತಿಲ್ಲ, ಅವರಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನೇ ನೀಡಬೇಕು ಅನ್ನುವಂಥದ್ದು ಬಾಲಕಾರ್ಮಿಕ ಪದ್ಧತಿ. ಮಕ್ಕಳನ್ನ ಕೆಲಸಕ್ಕೆ ಯಾವುದೇ ಹೋಟೆಲ್ಗಳಲ್ಲಾಗಿರ್ಬೋದು, ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು ದುಡಿಸಿಕೊಳ್ಳೋ ಹಾಗಿಲ್ಲ ಅನ್ನುವಂಥ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ. ಒಟ್ಟು 30 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. 30 ಪ್ರಶ್ನೆಗಳು 6ರಿಂದ 10ನೇ ತರಗತಿಯವರೆಗಿರುವ ಸಮಾಜ ವಿಜ್ಞಾನದ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳಾಗಿದ್ದಾವೆ. ಕೆಲವೊಂದಿಷ್ಟು ಡೈರೆಕ್ಟ್ ಇರುವಂತಹ ಪ್ರಶ್ನೆಗಳಿರ್ತವೆ, ಕೆಲವೊಂದಿಷ್ಟು ಅಪ್ಲೈಡ್ ಇರುವಂಥದ್ದು ಅಥವಾ ಹೇಳಿಕೆಗಳ ರೂಪದಲ್ಲಿರುವಂತಹ ಪ್ರಶ್ನೆಗಳಿರ್ತವೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಹೆಚ್ಚೆಚ್ಚು ಅನಾಲಿಸಿಸ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿರೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.